ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತ ಯೂಟ್ಯೂಬರ್ಸ್ಗೆ ಜನಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿದ್ರಂಗೆ ಇವತ್ತು ಕಾರ್ಗ ಈ ವೇದಿಕೆವರೆಗೂ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಕಾರ್ಗ ಅಂತ ಬಂದಾಗ ಇದೊಂದು ಶಶಿ ಹೇಳ್ದಂಗೆ ಸಿನಿಮಾ ಇಸ್ ದ ಹೀರೋ. ನಾವೆಲ್ಲ ಅದರಲ್ಲಿರುವಂಥ ಒಂದು ಸಣ್ಣ ಸಣ್ಣ ಸಿನಿಮಾ ಬಗ್ಗೆ ಹೇಳಕ್ಕೆ ನನ್ಗೆ ಏನೂ ಇಲ್ಲ. ಒಂದು ವಿಷಯ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಟ್ರೇಲರ್ ನೋಡಿದ್ದೀರಾ? ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಯೂಟ್ಯೂಬಲ್ಲಿ ಟ್ರೇಲರ್ ಇನ್ನೊಂದ್ಸಲ ನೋಡಿ. ಕಾರ್ಗ ಕನ್ನಡ ಅಂತ ಟ್ರೇಲರ್ ಅಂತ ಸರ್ಚ್ ಮಾಡಿ ಟ್ರೇಲರ್ ಬರುತ್ತೆ. ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಆ ನಂಬಿಕೆ ನನಗಿದೆ. ಟ್ರೇಲರ್ ನೋಡಿ ಸಿನಿಮಾಗೆ ಬರ್ತಿರೋ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ 40 ವರ್ಷದಿಂದ ನಾವು ಮಾಡ್ತೀವಿ. ಜೋಗಿ 20 ವರ್ಷ ಆಯ್ತು ಫಸ್ಟ್ ಪ್ರೊಡಕ್ಷನ್. ಈಗ ನನ್ನ ಮಗನಿಗೋಸ್ಕರ ಈ ಫಿಲಿಮ್ ಅಂತ ಹೇಳ್ತೀರಾ ಅಂತ ತಿಳ್ಕೊಂತೀರಲ್ಲ, ನನ್ನ ಕಥೆಗೋಸ್ಕರ ನಾನು ಮಾಡಿರೋದು. ಕಥೆ ಸ್ಟ್ರಾಂಗ್ ಇತ್ತು. ಫಸ್ಟು ಶಶಿ ಅದಕ್ಕಿಂತ ಮುಂಚೆ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ವಿ. ಅದು ಅಷ್ಟು ಸರಿಯಾಗಿ ಹೋಗಿರ್ಲಿಲ್ಲ. ನಮ್ಮ ಹತ್ರ ಇರೋ ಹುಡುಗ ಒಬ್ಬನಂದ ಒಂದು ಫಿಲ್ಮ್ ಮಾಡೋಣ ಇವಾಗ ಅಂತ. ನಾನು ಬೇಡ, ಮೊದಲೇ ಕ್ಲಾಸ್ ಆಗಿದೆ, ಸುಮ್ಮನೆ ನಮ್ಮ ಕಂಪ್ನಿ ನೋಡ್ಕೊಂಡು ಹೋಗೋಣ ಅಂತೆ. ಮಾಡೋಣ, ಮುಂದೆ ಒಂದು ಮಾಡೋಣ, ಸಣ್ಣ ಪ್ರೊಡಕ್ಷನ್ ಮಾಡೋಣ. ಹೋಗಿ ಕರ್ಸೋ, ಅದನ್ನ ಕ್ಯಾನ್ಸಲ್ ಮಾಡೋದು ಅಂತಾನೆ ಕೂತಿದ್ದವಿ. ಇವನ್ ಬಂದ ಫೋನಿಂದ ಬಂದ. ಆಮೇಲೆ ಹೆಂಗೋ ಮಾಡ್ತಿರೋ ನನ್ನ ತಲೆ ಮೇಲೆ ಕಟ್ಟ. ಇವತ್ತು ಎಲ್ಲರೂ ಹೇಳ್ದಂಗೆ ಎಲ್ಲಾರು ಹೇಳ್ತಾರೆ ಚೆನ್ನಾಗಿ ನಾನು ಮಾಡೋದು ಪಿಕ್ಚರ್ ಚೆನ್ನಾಗಿದೆ ಅಂತ ಬಿಟ್ಟು. ಇದಕ್ಕೆ ನಾನೇ ಏನೇ ತಪ್ಪಿದ್ರು ಇಬ್ಬರು ಇದು ಮಾಡ್ತಾ ಇದ್ದೆ. ಸೊ ಇಟ್ ಹಸ್ ಕಮ್ ಔಟ್ ವೆರಿ ಗುಡ್. ಡೆಫಿನೆಟ್ ಆಗಿ ನೀವು ಲೈಕ್ ಮಾಡ್ತೀರಿ ಅಂತ ಹೋಪ್ಸ್ ಇದೆ. ಡೆಫಿನೆಟ್ ಆಗಿ ಆಮೇಲೆ ಸ್ಟಾರ್ ಕ್ಯಾಸ್ಟರ್ಸ್ ಇದೆ. ಸಾಯಿ ಕುಮಾರ್ ಸರ್ ಫಸ್ಟ್ ಸ್ಟೋರಿ ಹೇಳಿದಾಗಲೇ ಅವರು ಇಲ್ಲೋ ಚೆನ್ನಾಗಿದೆ ನೀನು ಮಾಡೋದು. ಫಸ್ಟ್ ಆಸ್ ಅನ್ ಔಟ್ಸೈಡ್ ಅಂದ್ರೆ ನಾನು ಬೇರೆಯವ್ರ ಕಥೆ ಹೇಳಿದಾಗ ಅವ್ರು ಮೂವ್ ಅಂದಾಗ ನನಗೊಂದು ಪ್ಲಸ್ ಆಯ್ತು ಕಾನ್ಫಿಡೆನ್ಸ್. ಆಮೇಲೆ ಆರ್ ಬಿ ಪಟ್ನಾಯ್ಕ ಒಂದು ಲೈಟ್ ಆಗಿ ಹೇಳಿದಾಗ ಇಲ್ಲ ಮಾಡು ಅಂದ್ರು. ಸೊ ಕಷ್ಟಪಟ್ಟು ಅಪ್ ಅಂಡ್ ಡೌನ್ಸ್ ನೋಡ್ಕೊಂಡು ಬಂದಿರೋದು. ಬಹಳ ಕಷ್ಟಪಟ್ಟು ಮಾಡಿದೀವಿ ಪಿಕ್ಚರ್ನ, ಕ್ರಾಫ್ಟ್ ಮಾಡಿದೀವಿ. ಸುಮ್ಮನೆ ಹಂಗೆ ಮಾಡಿಲ್ಲ, ಇದನ್ನ ಕಷ್ಟಪಟ್ಟು ಮಾಡಿದ್ವಿ. 100% ನಿಮ್ಗೆಲ್ಲ ಲೈಕ್ ಆಗುತ್ತೆ. ಡೆಫಿನೆಟ್ ಆಗಿ ಫೆಬ್ರವರಿ 6ನೇ ತಾರೀಕು ಮಿಸ್ ಮಾಡಿದೆ. ದಯವಿಟ್ಟು ಥಿಯೇಟರ್ಗೆ ಬಂದು ಫಿಲ್ಮ್ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಮಾತಾಡ್ತೀನಿ, ಸ್ವಲ್ಪ ಎಮೋಷನಲ್ ಆಗ್ಬಿಡುತ್ತೆ ಯಾಕಂದ್ರೆ ಇವರೆಲ್ಲ ಹಿಂಗ್ ಮಾಡಿದ್ರು. ಬಟ್ ಸ್ಟಿಲ್ ಸಿನಿಮಾನ ಈಗ ಒಂದು ಪ್ರೀ ರಿಲೀಸ್ ಇವೆಂಟ್ ಅಂತ ತರ್ತೀವಲ್ಲ, ಇದು ಒಬ್ಬ ಡೈರೆಕ್ಟರ್ ಕನಸಾಗಿರುತ್ತೆ. ನೆಕ್ಸ್ಟ್ ಆ ಕನಸು ನನಸಾಗೋದು ಫೆಬ್ರವರಿ 6 ನಮ್ಮ ಸಿನಿಮಾ ರಿಲೀಸ್ ಆದಾಗ. ನೀವು ಈಗ ನಾವೆಲ್ಲ ಹೇಳ್ತೀವಿ ನಾವು ಚೆನ್ನಾಗಿ ಮಾಡಿದೀವಿ, ಹಂಗ್ ತೆಗ್ದಿದೀವಿ. ಬಟ್ ರಿಯಲ್ ಆಡಿಯನ್ಸ್, ರಿಯಲ್ ಜಡ್ಜಸ್ ನೀವು. ಅವತ್ತು ನೀವು ನೋಡ್ಬಿಟ್ಟು ಎಸ್ ಸೈ ಅಂದ್ರೆ ಅವತ್ತು ರಿಯಲಿ ಬೆಸ್ಟ್ ಅಂತೀನಿ. ಬಟ್ ಸೋಲಿ ಗೆಲ್ಲಿ ನಾನು ಎಲ್ಲೂ ಓಡೋಗಲ್ಲ. ಸಾಯೋದು ಸಿನಿಮಾ ಮಾಡ್ತೀನಿ, ನಿಮ್ಗೆ ಇಷ್ಟ ಆಗೋದು ಸಿನಿಮಾ ಮಾಡ್ತೀನಿ. ದೇವ್ರ ದಯೆಯಿಂದ ಇವತ್ತು ದೊಡ್ಡ ಆರ್ಟಿಸ್ಟ್ ಫಸ್ಟ್ ಸಿನಿಮಾಗೆ ಸಿಗ್ತಾರೆ. ನಾನು ಫಸ್ಟ್ ಕತೆ ಹೇಳಿದ್ದು ಸಾಯಿ ಕುಮಾರ್ ಸರ್ಗೆ. ಅಂದ್ರೆ ಕತೆ ಬರಿಬೇಕಾದ್ರೆ ನಮ್ಗೆ ಅದು ಮಂಗಳೂರು ಸ್ಲಾಗ್ ಬರುತ್ತೆ, ಅದ್ರಲ್ಲಿ ಒಂದು ಮಾಸ್ ಓರಿಯೆಂಟೆಡ್ ಬರುತ್ತೆ. ಮಂಗಳೂರು ಸ್ಲಾಗ್ ಅಲ್ಲಿ ಡೈಲಾಗ್ ಯಾರು? ಸಾಯಿ ಕುಮಾರ್ ಸರ್. ಹಿಂಗೆ ಸಾಯಿ ಕುಮಾರ್ ಸರ್ ಅಂತ ತಗೊಂಡಾಗ ಇವರು ಮಗ ದುರ್ಗಡ್ ಫೋನ್ ಮಾಡ್ತಾರೆ, ಇಲ್ಲೇ ಶಾಂಗಿಲ್ ಹೋಟೆಲ್ ಇರ್ತಾರೆ ಸರ್, ಕತೆ ಹೇಳ್ತೀನಿ. ಅವ್ರು ಎಸ್ ಅಂತಾರೆ. ಸೊ ಅಲ್ಲಿಂದ ಗ್ರೀನ್ ಸಿಗ್ನಲ್ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ಮಿತ್ರ ಸರ್ ಹತ್ರ ಹೋಗ್ತೀವಿ, ಅವ್ರು ಹೇಳ್ತೀವಿ ಎಸ್ ಅಂತಾರೆ. ಅದಾದ್ಮೇಲೆ ಅವಿನಾಶ್ ಸರ್ ಬರ್ತಾರೆ, ಅರುಣ್ ಸಾಗರ್ ಬರ್ತಾರೆ. ಸೊ ದ ಕ್ಯಾಸ್ಟಿಂಗ್ ಗೋಸ್ ಆನ್. ಬಟ್ ಫಸ್ಟ್ ನಾನು ಆಕ್ಷನ್ ಕಟ್ಟಿ ಸಾಯಿ ಕುಮಾರ್ ಸರ್ಗೆ ಹೇಳಿದಾಗ ಅಲ್ಲಿ ಥಿಂಗ್ಸ್ ವಾಸ್ ವೆರಿ ಈಸಿ ಫಾರ್ ಮಿ. ಅಂದ್ರೆ ಅವ್ರಿಗೆ ಹಂಗೆ ಈಸಿ ಮಾಡ್ಬಿಡ್ತಾರೆ. ಇವತ್ತು ಅವರು ಒಬ್ಬ ಆಡಿಯನ್ನ ಕರ್ಸ್ಬಿಟ್ಟು ಲಾಂಚ್ ಮಾಡೋಣ. ಈಗ ದೊಡ್ಡವ್ರು ಹೇಳಿ ಕಿವಿ ಬೀಳುತ್ತಲ್ಲ ಒಂದು ಇಂಡಸ್ಟ್ರಿ ಅವಾಗ ಲೈಕ್ ವಿ ಕಾಂಟ್ ಸರ್ ಪ್ಲೀಸಿಂಗ್ ಬರ್ತಾ ಇದ್ದೀವಿ ಸರ್, ಸ್ವಲ್ಪ ವಾರ ಏನು ಬರ್ತಾ ಇದೆ, ಯಾರು ತಿರುಗಿ ನೋಡ್ಲಿಲ್ಲ ಸರ್. ಬಟ್ ಇವತ್ತು ನಾನು ಹೇಳ್ತೀನಿ ಸರ್, ಫೆಬ್ರವರಿ 6ನೇ ತಾರೀಕು ತಿರುಗಿ ನೋಡ್ತಾರೆ ಸರ್. ಆ ನೋಡಕ್ ನಾವು ಮಾಡ್ತೀವಿ ಸರ್. ನಾನು ಸಿನಿಮಾ ಥಿಯೇಟರ್ ಹೇಳ್ತೀನೋ ಇವಾಗ ಗೊತ್ತಿಲ್ಲ ಸರ್, ಬಟ್ ಪ್ರತಿಯೊಬ್ಬರು ಮನಸ್ಸು ಗೆಲ್ತೀನಿ ಸರ್. ಮೇಕಿಂಗ್ ತಪ್ಪಿದ್ರೆ ಸರ್ ನನ್ನ ನಂಬರ್ ತಗೊಳ್ಳಿ ಸರ್, 9902066668 ಫೋನ್ ಮಾಡಿ ಬೈರಿ ಸರ್. ಚೆನ್ನಾಗಿದೆ ಸರ್, ನಿಮ್ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಇನ್ನೊಂದ್ಸರಿ ಸಿನಿಮಾ ತೋರಿಸಿ ಸರ್. ಇಷ್ಟೇ ನಾನು ನಿಮ್ನ ಕೇಳ್ಕೊಳ್ಳೋದು. ದಯವಿಟ್ಟು ಹೊಸ ತಂಡನ ಸಪೋರ್ಟ್ ಮಾಡಿ. ಇನ್ನ ನಮ್ಮಂತ ಪ್ರತಿಭೆ ಮುಂದೆ ಬರಬೇಕು. ನಮ್ಮಂತ ಒಬ್ಬ ಡೈರೆಕ್ಟರ್ ಇದ್ರೆ ಈ ತರ 100 ಪ್ರೊಡ್ಯೂಸರ್ಸ್ ಬರ್ತಾರೆ. ಆ ಸಪೋರ್ಟ್ ನಿಮ್ಮಲ್ಲಿ ಬರಬೇಕು. ಆ ಸಪೋರ್ಟ್ ಇದ್ರೇನೆ ಕನ್ನಡ ಇಂಡಸ್ಟ್ರಿ, ಜನ ಇದ್ರೇನೆ ಕನ್ನಡ ಇಂಡಸ್ಟ್ರಿ, ಜನ ಇದ್ರೇನೆ ನಾವು. ಸೊ ನಾವು ಮೈಸೂರಲ್ಲೇ ಬೆಳೆದಂತ ಹುಡುಗ, ಚಿಕ್ಕ ವಯಸ್ಸಿಂದನೂ ನಾವು ಡಿ ಬಾಸ್ ಅಭಿಮಾನಿಯಾಗಿ ಬಂದಿದ್ದು. ಏನಾದ್ರು ಒಂದು ಮಾಡ್ಬೇಕು, ಏನೋ ಇದು ಮಾಡ್ಬೇಕು ಅಂದಾಗ ಸರ್ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್, ಏನಾದ್ರು ಮಾಡ್ಬೇಕು ಸರ್, ಒಂದ್ ಮಾಡೋಣ ಅಂದಾಗ
ನಮ್ಮ ಆಡಿಯೋ ಲೇಬಲ್ ಅಲ್ಲೇ ಇತ್ತು. ಸೊ ಡಿ ಬಾಸ್ ಅಭಿಮಾನಿಗಳಿಗೆ ಡಿ ಬಾಸ್ ಸೆಲೆಬ್ರಿಟೀಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದೀವಿ. ಥಿಯೇಟರ್ ಅಲ್ಲಿ ನಾವು ಕತೆ ಹೇಳ್ತೀವಿ, ತಲೆ ತಿಂತೀವಿ, ಓ ಈ ಸಸ್ಪೆನ್ಸ್, ನೀವು ಮಜಾ ಮಾಡಬೇಕು, ಯಾಕಂದ್ರೆ ಸಾವಿರ ಟೆನ್ಷನ್, ಆ ಮಜಾನು ಇಟ್ಟಿದೀವಿ. ಬನ್ನಿ, ಫುಲ್ ಧಮಾಕ ಆಗಿರುತ್ತೆ. 29 ನಿಮ್ಗೋಸ್ಕರ ಸಾಂಗ್ ಬರ್ತಾ ಇದೆ. ಈಗ ಟ್ರೇಲರ್ ಬಂದಿದೆ. ಟ್ರೇಲರ್ ಇನ್ನೊಂದ್ಸತಿ ನೋಡಿ ಸರ್, ಇಷ್ಟ ಆದ್ರೆ ಮಾತ್ರ ಥಿಯೇಟರ್ ಬನ್ನಿ, ಇಲ್ಲ ಬರ್ಬೇಡಿ ಸರ್. ಏನೋ ಈ ಹುಡುಗರು ಮಾಡಿದ್ದಾರೆ, ಗೆಲ್ತಾರೆ, ಏನೋ ಚೆನ್ನಾಗಿ ಮಾಡಿದ ಪ್ರಯತ್ನ ಪಟ್ಟಿದ್ದಾರೆ, ಸುಮ್ಮನೆ ಟೈಮ್ ಪಾಸ್ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಹೇಳಿದಾಗ ಇಷ್ಟ ಆದ್ರೆ ಇನ್ನೊಬ್ಬರು ತಗೊಂಡು ನಮ್ಮ ಶಶಿ ಡೈರೆಕ್ಟರ್ ಥ್ಯಾಂಕ್ ಯು ಕುಮಾರ್ ಸರ್, ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ರವಿರಾಜ್ ಸರ್ ಇವತ್ತು ಪ್ರೀತಿಯಿಂದ ಸಪೋರ್ಟ್ಗೆ ಅಂತಾನೆ ತಾವು ಬಂದಿದ್ದೀರಾ. ಗಾರ್ಗ ಸಿನಿಮಾದ ನಿರ್ದೇಶಕರಾದಂಥ ಶಶಿ ಅವರು ಬಹಳ ಆಪ್ತರು ನಮಗೆ. ಹಾಗಾಗಿ ಅವರು ಡೈರೆಕ್ಷನ್ ಮಾಡಿರುವಂತ ಮೊದಲ ಸಿನಿಮಾ ಹೇಗೆ ಅನ್ನಿಸ್ತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀನಿ? ಆಕ್ಚುಲಿ ತೊಡಕದಲ್ಲಿ ನಾನು ಸ್ವಲ್ಪ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಈ ಸಿನಿಮಾ ನೋಡಿದ್ದೆ, ಈ ಸಿನಿಮಾ ಸ್ವಲ್ಪ ತೊಡಕದಲ್ಲಿ ನೋಡಿದ್ಮೇಲೆ ಶಶಿಗೆ ಅಜಾಗ್ರತೆ ಸಿನಿಮಾ ಕೂಡ ಕೊಟ್ಟಿದ್ದೀನಿ. ಸೊ ಬಹಳ ಒಳ್ಳೆ ಡೈರೆಕ್ಷನ್ ಮಾಡ್ತಾರೆ, ಬಹಳ ತುಂಬಾ ಟ್ಯಾಲೆಂಟೆಡ್ ಪರ್ಸನ್. ಸೊ ನಾನು ಇನ್ನ ನಮ್ದು ಕೂಡ ಬಂದಿಸಿದೆ ಸದ್ಯದಲ್ಲೇ ಈ ಸಿನಿಮಾ ಆಗ್ಲಿ ಅಂದ್ಬಿಟ್ಟು, ಯಾಕಂದ್ರೆ ಇದು ಮೊದಲನೇ ಸಿನಿಮಾ ಶಶಿ ಅವರದ್ದು. ಈ ಸಿನಿಮಾ ಆಗ್ಲಿ ಅಂತ ಕಾಯ್ತಾ ಇದ್ದೀವಿ. ಆಗಿದ ತಕ್ಷಣ ಇನ್ನೊಂದು ನಮ್ಮ ರಾಮದಾಸ್ ಸರ್ ಒಳ್ಳೇದಾಗ್ಲಿ ಸಿನಿಮಾ, ಹೀರೋ ಒಳ್ಳೇದಾಗ್ಲಿ, ಎಲ್ಲರಿಗೂ ಆದಷ್ಟು ಹೇಳ್ತೀನಿ. ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರಿಗೂ ಗೊತ್ತು ನನ್ನ ಮಾತೃಭಾಷೆ ತೆಲುಗು, ಆದ್ರೆ ನನ್ನ ಜೀವನದ ಭಾಷೆ ಕನ್ನಡ. ಅವರು ಹೇಳಿದ್ರು, ಅಪ್ಪ ಜೋಗೇಶ್ವರ ಸಿನಿಮಾ, ನಮ್ಮ ಕೃಷ್ಣ ಜ್ಯೋತಿ, ಈ ಸ್ವರ ಅಪ್ಪ ಕೊಟ್ಟಿದ್ದು, ಸಂಸ್ಕಾರ ಸಂಸ್ಕೃತಿ ಅಮ್ಮ ಕೊಟ್ಟಿದ್ದು, ಆಶೀರ್ವಾದ ತಾಯಿ ಭುವನೇಶ್ವರಿ ದೇವಿ, ಗಣಮತಲ್ಲಿ ಮುಕ್ಕೋಡಿ ದೇವತಂದೆ, ಅಭಿಮಾನ ಜನವರಿ 9, 75 ರಿಲೀಸ್ ಆಯ್ತು ಆಸ್ ಅ ಬಾಲನಟ. ಅದು ಅವಾಗ 100 ಡೇಸ್. ಸೊ ಲಾಸ್ಟ್ ಇಯರ್ ಸಂಕ್ರಾಂತಿಗೋಸ್ಕರ ನಾನೊಂದು ಒಂದು ಫಿಲ್ಮ್ ಮಾಡಿದೆ, ಅದು 100 ಡೇಸ್, ಕರೆಕ್ಟ್ ಆಗಿ ಮೈ 50th ಇಯರ್. ಸೊ ಐ ಆಮ್ ಸೋ ಬ್ಲೆಸ್ಡ್, ಐ ಆಮ್ ಸೋ ಹ್ಯಾಪಿ. ಅಟ್ ದ ಸೇಮ್ ಟೈಮ್ ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮ ಆಶೀರ್ವಾದ. ನಾ ಯಾವಾಗ್ಲೂ ಹೇಳ್ತೀನಿ, ತಂದೆ ತಾಯಿ, ತಂದೆ ಗುರು ದೈವ ಅಂತ. ಸೊ ಆ ತಾಯಿ ತಂದೆ ಗುರುಗಳು ಆ ದೇವರ ಭಾಗ್ಯ. ಸೊ ನನ್ನ ಅದೃಷ್ಟ ಏನು ಅಂದ್ರೆ, ಪೊಲೀಸ್ ಸ್ಟೋರಿ ಇಲ್ಲ ಅಂದ್ರೆ ಸಾಯಿ ಕುಮಾರ್ ಇಲ್ಲ. ಸೊ ಅದಕ್ಕೂ ಮುಂಚೆ ಸಾಯಿ ಕುಮಾರ್ ಬೇರೆ, ಪೊಲೀಸ್ ಸ್ಟೋರಿ ಆದ್ಮೇಲೆ ಸಾಯಿ ಕುಮಾರ್ ಬೇರೆ. ಆ ಪೊಲೀಸ್ ಸ್ಟೋರಿಗೆ ಕಾರಣ ತಿರ್ಗಾ ನೀವೇ. ಸೊ ಕರ್ನಾಟಕ ಆ ಪೊಲೀಸ್ ಸ್ಟೋರಿ ಒಂದು ಫಿಲ್ಮ್ ಚೇಂಜ್ ಮೈ ಎಂಟೈರ್ ಕೆರಿಯರ್. P for politeness, O for obedience, L for loyalty, I for integrity, C for courage, E for efficiency. That is police. ನೂರು ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. I am a bad police officer. ಗೋಪಾಲ್, ಲಕ್ಷ ಕೊಡಕ್ಕೆ ನೀನು ದಾನವೀರ ಶೂರ ಕರ್ಣನ, ಚಿಕ್ಕ ವಯಸ್ಸಿನಿಂದ ಬೆಳೆಸಿದ ತಂದೆನ, ಹೆಣ್ಕೊಟ್ಟ ಮಾವನ, ಇಲ್ಲ ತಿಂಗಳ ಸ್ಯಾಲರಿ ಕೊಡೋ ಸ್ಟೇಟ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್. ನಾನು ಹಾಕಿರೋದು ಲಂಚದಾಸೆಗೆ ಮಾತ್ರ. ತಿರ್ಗಾ ಚಾಲೆಂಜ್ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಜೊತೆ ತೆಲುಗಲ್ಲಿ ತಿರ್ಗಾ ಎಂಟ್ರಿ ಆದೆ. ಅದಾದ್ಮೇಲೆ 93 ಕುಂಕುಮ ಭಾಗ್ಯ, ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ. ಅದಾದ್ಮೇಲೆ ಲಾಕಪ್ ಡೆತ್, ಅಲ್ಲಿ ತಿಳ್ಳರ ಮಂಜು ಅವ್ರ ಪರಿಚಯ. ಸೊ ನಿಜವಾಗ್ಲೂ ತಿಳ್ಳರ ಮಂಜು ಅವರಿಗೆ, ಆ ಟೀಮ್ ಜೆ ಕೃಷ್ಣ ಅವರಿರ್ಬೋದು, ಸೊ ಜೆ ಕೃಷ್ಣ ಅವರಾಗಿರ್ಬೋದು, ಡೇವಿಡ್ ರೈಟರ್ ಇಲ್ಲ, ವಂಡರ್ಫುಲ್ ಟೀಮ್. ಆ ಪೊಲೀಸ್ ಸ್ಟೋರಿ ಮಾಡಿದ್ಮೇಲೆ ನನ್ನ ಅದೃಷ್ಟ ಅಲ್ಲಿಂದ ಎಲ್ಲ ಡಬ್ಬಾಗಿ ಸೂಪರ್ ಹಿಟ್ ಆಗಿ, ಅಲ್ಲಿಂದ ಸಾಯಿ ಕುಮಾರ್ ಅಗ್ನಿ 4ನೇ ಸಿನಿಮಾ ಅಂತ ಎಷ್ಟು ತನಕ. ಸೊ ಈಗ ನನ್ನ ಅದೃಷ್ಟ ಏನು ಅಂದ್ರೆ, ಆಫ್ಟರ್ ರಂಗಿತರಂಗ, ಸುಂದರ ಚಂದಿರ ಮೊಗದ ವಿಶಾಲತೆ ಬಂದರೆ ತೊಂದರೆ ಅಂತ ರಂಗಿತರಂಗ ಡೈಲಾಗು.
ಸೊ ಅಲ್ಲಿಂದ ಗೆಟಿಂಗ್ ಡಿಫರೆಂಟ್ ರೋಲ್ಸ್ ಅಂತ ಒಂದು ಅದ್ಭುತವಾದ ಪಾತ್ರ ನಮ್ಮ ಶಶಿ ಭಾರ್ಗ ಶಶಿ ಬಂಧುರ ಕತೆ ಹೇಳಿದ ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಮಾಡ್ತಾ ಇದ್ದಾರೆ ಅಂತ ತಕ್ಷಣ ನಮ್ಮ ಅಶ್ವಿನಿ ಅವರು ರಾಮಪ್ರಸಾದ್ ಅವ್ರ ಬಗ್ಗೆ ಹೇಳಿದ ತಕ್ಷಣ ತುಂಬಾ ಹ್ಯಾಪಿ ಆಯ್ತು. ಅದಾದ್ಮೇಲೆ ಪ್ರೊಡ್ಯೂಸರ್ ಬಗ್ಗೆ ನೀನು ಹೀರೋ ಯಾರಪ್ಪ ಅಂತ ಪಾಪ ನೀನು ಆದಿ ಸ್ಥಾನದಲ್ಲಿ ಈಗ ಇವರಿದ್ದಾರೆ, ಬಟ್ ಒಳ್ಳೆ ಫಿಲ್ಮ್ ಮಾಡಿದ್ರೆ ನಾವು ಮನಸ್ಸ ವಾಚ ಕರ್ಮನ ಸುಳಿಯಾಗಿ ಮಾಡಿದ್ರೆ ಖಂಡಿತ ಅವ್ರು ನೋಡ್ತಾರೆ, ನನಗೆ ಥಿಯೇಟರ್ ಬರ್ತಾರೆ. ನಿಮ್ಮನ್ನ ಅವರು ನನ್ನ ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ಆಲ್ವೇಸ್ ವಿನ್ಸ್. ಸೊ ಒಂದು ಒಳ್ಳೆ ಪ್ರಯತ್ನ, ಒಂದು ಅದ್ಭುತವಾದ ಕ್ಯಾಸ್ಟಿಂಗ್, ಅದ್ಭುತವಾದ ಟೆಕ್ನಿಷಿಯನ್ಸ್, ಅಟ್ ದ ಸೇಮ್ ಟೈಮ್ ನಮ್ಮ RP ಅವರು ಈ ಸಾಂಗ್ ನಮಗೆ ಸರ್ಪ್ರೈಸ್, ಒಂದಿನ ಸಡನ್ ಆಗಿ ಕಲಿಸಿದ. ಸೊ RP ಅವರಂದ್ರೆ ಮೆಲೋಡಿ ಎಕ್ಸ್ಟ್ರಾರ್ಡಿನರಿ, ಸೂಪರ್. ಅಂಡ್ ನೋಡಿದ್ರಲ್ಲ ಈ ಆರ್ಟಿಸ್ಟ್ ಜೊತೆ ಶಶಿ ಎವ್ರಿಥಿಂಗ್ ಆಸ್ ಅ ಡೈರೆಕ್ಟರ್. ಇನ್ನೊಂದು ಅದೃಷ್ಟ ಏನಂದ್ರೆ ನಿನಗೆ ನನ್ನ ಡೆಬ್ಯೂ ಡೈರೆಕ್ಟರ್ಸ್ ಎಲ್ಲ ಸೂಪರ್ ಇಟ್ಸ್ಕೊಂಡವರು. ಸೊ ನಿಮಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ರವಿ ಸರ್ ರೆಡಿ ಆಗಿದ್ದಾರೆ, ನಿಮಗೂ ಸುಮಾರು ಹ್ಯಾಟ್ರಿಕ್, ಲೆಟ್ ಇಟ್ ಬಿ a hat-trick for you. So happy. I am so blessed also. 50 ವರ್ಷ ಸ್ಟಿಲ್ ನಾಟ್ ಔಟ್. ಇದು ಒರಿಜಿನಲ್ಲೇ ನೋ ಡಬ್ಬಿಂಗ್. ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಜಯವಾಗ್ಲಿ. So don't miss Garga in theaters. God bless you all. Thank you. Actually police story ಆದ್ಮೇಲೆ police story 2 ಮ್ಯೂಸಿಕ್ ಮಾಡಿದ್ದಕ್ಕೆ. ಸೊ ಈಗ ತಿರ್ಗಾ police story ತಿರ್ಗಾ ಪ್ಲಾನಿಂಗ್ ಅಲ್ಲಿ ಇದೀವಿ. ತಿರ್ಗಾ Agni is going to come back. ಕಾಂತಾಗಳು 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ದೆ. ನಾಲ್ಕು ಇರುವ 4ನೇ ಸಿಂಹನೇ ಪೊಲೀಸ್. ಕಾವೇರಿ, ದುರ್ಗದ ಮತಕಡೆ, ಈ 2 ಹೆಸರುಗಳು ಈ ಪ್ರಪಂಚದಲ್ಲಿ ಎಲ್ಲಿವರೆಗೂ ಶ್ರೇಷ್ಠವಾಗಿರುತ್ತೋ ಅಲ್ಲಿವರೆಗೂ ಅಕ್ಷರದವರೆಗೂ ಯಾರೇ ಬರಲಿ ಕನ್ನಡದ ಕನ್ನಡಿಗರ ಕೂತು ಸಹ ಮುಟ್ಟಕ್ಕಾಗಿ. ಜೈ ಪುಣೇಶ್ವರಿ, ಜೈ ಕರ್ನಾಟಕ, ಜೈ ಭಾರತ ಮಾತೆ, ಜೈ ಹಿಂದ್. ರಾಮಪ್ರಸಾದ್ ಸರ್ ಫೋನ್ ಮಾಡಿ ಹೇಳಿದ್ರು, ಗುರುಜಿ ಈ ತರ ಒಂದು ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಇದೆ, ನೀವು ಬರಬೇಕು ಅಂತ ಹೇಳಿದ್ರು. ನಾನು ಫಸ್ಟ್ ಕೇಳಿದ್ದೆ ಸ್ವಾಮೀಜಿಗಳಿಗೆ, ಸನ್ಯಾಸಿಗಳಿಗೆ, ಜ್ಯೋತಿಷಿಗಳಿಗೆ ಅದೇನು ಕೆಲಸ ಅಂತ. ಅಂದ್ರೆ ಸರ್ವೇ ಸಾಮಾನ್ಯವಾಗಿ ನಮ್ಮ ದೈನಂದಿನ ಜೀವನ ಹೇಗಿರುತ್ತೆ ಅಂದ್ರೆ ದೇವಸ್ಥಾನ, ಪೂಜೆ, ಜ್ಯೋತಿಷ್ಯ ಈ ರೀತಿಯಾಗಿರುತ್ತೆ. ಹಾಗಾಗಿ ಇಲ್ಲ, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದ್ರು. ಯಾವ ಸಂದರ್ಭಕ್ಕೆ ನೋಡಿ, ಇಲ್ಲಿ ಲಕ್ಷ್ಮೀ ಪುತ್ರರು, ಸರಸ್ವತಿ ಪುತ್ರರು ಎಲ್ಲರೂ ಸೇರಿ ಗಾರ್ಗ ಅಂತ ಮಾಡಿದ್ದಾರೆ. ನಮ್ಮ ಗಾರ್ಗ ಅಂತ ತಕ್ಷಣ ಹೆಸರು ನೆನಪಾಗ್ತಕ್ಕಂಥದ್ದು ಗರ್ಗಿಯ ಮಹರ್ಷಿಗಳು. ರಾಮಪ್ರಸಾದ್ ಸರ್ ಅವರು ಹೇಳಿದ್ದೇನು ಅಂತಂದ್ರೆ, ದೈವ ಬಲವೂ ಬೇಕು, ದೈವ ಬಲ ಇದ್ರೆ ಷಡ್ಡರ ಮನುಷ್ಯ ಚಿಂತಾನಾಂ ಸಪ್ತಗರ ದೈವ ಚಿಂತನಂ ಅಂತ. ದೇವರ ಅನುಗ್ರಹ ಇದ್ರೆ ಎಲ್ಲ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ ಗುರುಜಿ, ನೀವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರು. ಇನ್ನೊಂದು ಕಾರಣ ಇದೆ, ನಾನು ಸ್ವಾರ್ಥತೆಯಿಂದ ಬರೋದಕ್ಕೆ. ARC ಪ್ರೊಡಕ್ಷನ್ ಹೇಗೋ ಹಾಗೆ ಅವ್ರದ್ದು ಇನ್ನೊಂದು ಪ್ರೊಡಕ್ಷನ್ ಇದೆ, ಇದನ್ನು ಪ್ರಮೋಷನ್ ಮಾಡ್ಕೊಂಡ್ಬಿಡ್ತೀನಿ. RP ಕ್ರಿಯೇಷನ್ಸ್ ಪ್ರತಿನಿತ್ಯ ಬೆಳಗ್ಗೆ ಸುವರ್ಣ ಸಂಕಲ್ಪ ಏನ್ ಬರುತ್ತೆ ಅದಕ್ಕೆ ಅವರೇ ಪ್ರೊಡ್ಯೂಸರ್. ಹಾಗಾಗಿ ಲಕ್ಷ್ಮೀ ಪುತ್ರರು, ಸರಸ್ವತಿ ಪುತ್ರರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗಾಗಿ ಈ ಗರ್ಗ ಚಿತ್ರ ಶತದಿನೋತ್ಸವ ಅಥವಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಯಶಸ್ಸನ್ನ ಪ್ರಾಪ್ತ ಮಾಡಿಕೊಳ್ಳಿ ಅನ್ನುವಂಥದ್ದು ಪ್ರಾರ್ಥನೆ. ಕಾರಣ ಏನು ಅಂತಂದ್ರೆ, ಇವತ್ತು ಚಿತ್ರಮಂದಿರ ಜನ ಬರಲ್ಲ ಅಥವಾ ಓಡಲ್ಲ ಇತರ ಹಲವಾರು ಪ್ರಶ್ನೆಗಳು ಕೇಳ್ತಾರೆ ಅಥವಾ ಹೇಳ್ತಿರ್ತಾರೆ ಹೊರಗಡೆ. ಒಳ್ಳೆಯ ಮಾತು ಏನು ಕೇಳಿದ್ರೆ, ಒಳ್ಳೆಯ ಚಿತ್ರ ಮಾಡಿದ್ರೆ, ಒಳ್ಳೆಯ ಕಲಾವಿದರಿದ್ರೆ, ಒಳ್ಳೆಯ ವಿಷಯಗಳಿದ್ರೆ ಮತ್ತು ಅದರ ಜೊತೆಗೆ ನಾನೊಬ್ಬ ಜ್ಯೋತಿಷಿಯಾಗಿ ದೈವ ಬಲ ಇದ್ದರೆ ಎಲ್ಲ ಚಿತ್ರಗಳು ಯಶಸ್ಸಾಗತ್ತೆ. ಹಾಗಾಗಿ ನನ್ನನ್ನು ಕರೆದಿದ್ದು ನನಗೆ ಬಹಳ ಸಂತೋಷವನ್ನ ತಂದುಕೊಟ್ಟಿದೆ. ನಾನೊಬ್ಬ ದೈವ ಪೂಜಕನಾಗಿ, ದೈವಾರಾಧಕನಾಗಿ ಈ ಚಿತ್ರಕ್ಕೆ ಸದಾ ದೈವ ಬಲ ಇರಲಿ. ಅರುಣ್ ಪ್ರಸಾದ್ ಸರ್ ಅಂಡ್ ರಾಮಪ್ರಸಾದ್ ಸರ್ ಕುಟುಂಬಕ್ಕೆ ಅವರ ಈ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ಶರ್ಟ್ ಅಲ್ಲೂ ಕೂಡ ಗಾರ್ಗ ಇದೆ. ಹೃದಯದಲ್ಲಿದೆ ಅದು, ಹೃದಯದ ಹತ್ರ.
ಗಾರ್ಗ. ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ರಾಮಪ್ರಸಾದ್ ಅವರು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಸುಮಾರು ಕುಟುಂಬಗಳಿಗೆ ಅನ್ನದಾದ್ರು. ಕ್ಯಾಸೆಟ್ ಜಗತ್ತು ಬಂದಾಗ ಈಗಿ ಪದ, ಏಕತಾರಿ ಪದ, ತತ್ವ ಪದಗಳನ್ನ ಅಶ್ವಿನಿ ಕ್ಯಾಸೆಟ್ಗಳಲ್ಲಿ ಕೇಳ್ತಾ ಇದ್ವಿ. ಆ ಸಂಸ್ಥೆಯಲ್ಲಿ ಜೋಗಿ ಅಂತ ಅತ್ಯುತ್ತಮ ಚಿತ್ರವನ್ನು ನೀಡಿದಂತವರು. ಸುಮಾರು ವರ್ಷಗಳ ನಂತರ ಗಾರ್ಗ ಅನ್ನುವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅವರ ಮಗನನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಅರುಣ್ ಅವರನ್ನ ಬಹಳ ಒಳ್ಳೆ ನಟ ತಯಾರಿಕೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಈ ವೇದಿಕೆಯಲ್ಲಿ ಆಗಿದೆ ಒಂದು ಅಣ್ಣನ ಜಾಗದಲ್ಲಿ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡ್ತಾರೆ. ಸರ್ ವೆರಿ ಬೆಸ್ಟ್. ದೊಡ್ಡ ನಟರನ್ನು ಪಡೆದು ನಿಜವಾಗ್ಲೂ ಕೂಡ ಪುಣ್ಯ ಅನ್ಕೋತೀನಿ. ಗಾರ್ಗದಲ್ಲಿ ಒಂದು ವಿಶೇಷವಾದ ಪಾತ್ರ, ಹಾಸ್ಯ ಪಾತ್ರ. ನಾನು ಸ್ವಲ್ಪ ಖಳನಾಯಕನ ಖಳನಟನಾಗಿ ಕಾಣಿಸ್ಕೊತಾ ಇದ್ದೀನಿ, ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಈ ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ರಾಮಪ್ರಸಾದ್ ಸರ್ ದೊಡ್ಡ ಒಂದು ಹಣ್ಣಿನ ಬುಟ್ಟಿ ಇಟ್ಕೊಂಡು ಮನೆಗೆ ಬಂದು ನನ್ನ ಮಗನ ಸಿನಿಮಾದಲ್ಲಿ ನೀವು ಅಭಿನಯಿಸಬೇಕು ಅಂತ ಬಹಳ ಒಳ್ಳೆ ಇನ್ವಿಟೇಷನ್ ಕೊಟ್ಟರು. ಬಹಳ ಚೆನ್ನಾಗಿ ಬಂದಿದೆ. ನಂದು ಮತ್ತು ಅರುಣ್ ಸಾಗರ್ ಅವರ ಕಾಂಬಿನೇಷನ್ ಬಹಳ ಚೆನ್ನಾಗಿ ಬಂದಿದೆ. ಸಾಯಿ ಕುಮಾರ್ ಸರ್ ಜೊತೆ, ಅರುಣ್ ಅವರ ಜೊತೆ, ದೊಡ್ಡ ದೊಡ್ಡ ನಟರ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದೀನಿ. ಬಹಳ ಖುಷಿಯಾಗಿದೆ ನನಗೆ. ರಾಮಪ್ರಸಾದ್ ಸರ್ಗೆ ಒಳ್ಳೇದಾಗ್ಲಿ, ಅರುಣ್ ಅವರಿಗೆ ಒಳ್ಳೇದಾಗ್ಲಿ, ಕನ್ನಡ ಸಿನಿಮಾ ಇನ್ನಷ್ಟು ಬೆಳೆಯಲಿ. ವಿಶೇಷವಾಗಿ ನಾನು ನೋಡಿದಂತ ಒಂದು ಉದಯೋನ್ಮುಖ ನಿರ್ದೇಶಕ ನಮ್ಮ ಈ ಸಿನಿಮಾದ ಡೈರೆಕ್ಟರ್. ಈಗಾಗಲೇ 2 ಸಿನಿಮಾಗಳನ್ನು ಅವರು ಪಡ್ಕೊಂಡಿದ್ದಾರೆ. ರವಿಯಣ್ಣ ಹಳದು ತೂಗಿ ಕೆಲಸ ಮಾಡುವಂತ ಮನುಷ್ಯ. ರವಿಯಣ್ಣ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದಲ್ಲಿ ಇರುತ್ತೆ, ಒಂದು ಗತ್ತು ಗಮ್ಮತ್ತು ಇದ್ದೇ ಇರುತ್ತೆ. ಸಾಕಷ್ಟು ಸಿನಿಮಾಗಳನ್ನು ಅವರು ಮಾಡಲಿ. ಕನ್ನಡದ ಪ್ರಶಾಂತ್ ನೀಲ್ ರೀತಿಯಲ್ಲಿ, ಯೋಗರಾಜ್ ಭಟ್ ರೀತಿಯಲ್ಲಿ, ಒಂದು ದುನಿಯಾ ಸೂರಿಯ ರೀತಿಯಲ್ಲಿ ಅವರು ಬೆಳೆಯಲಿ ನಾನು ಆಶಿಸ್ತೀನಿ. ಗಾರ್ಗ ಒಳ್ಳೆ ಚಿತ್ರವಾಗಿ ಮೂಡಿ ಬರಲಿ, ಮನರಂಜಿಸಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ನನ್ನ ತಿಳಿಸಿದ್ದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.